ಹಾಯ್ ಫ್ರೆಂಡ್ಸ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಿದೆ. ಅದು ಕೂಡ ನಟೋರಿಯಸ್ ವಿಕೃತಕಾಮಿ ಉಮೇಶ್ ರೆಡ್ಡಿ ಅಂತಹ ಪಾಪಿಗಳ ಕೈಲಿ ಮೊಬೈಲ್ ಇರೋ ವಿಡಿಯೋ ಸಂಚಲನ ಮೂಡಿಸಿದೆ. ಹಾಗಾದ್ರೆ ಈ ವಿಕೃತಕಾಮಿ ಉಮೇಶ್ ರೆಡ್ಡಿ ಬಗ್ಗೆ ನಿಮಗೆಷ್ಟು ಗೊತ್ತು? ಈತ ಮಾಡಿದ ಭಯಾನಕ ಕೃತ್ಯಗಳ ಬಗ್ಗೆ ಗೊತ್ತಾ? ಇವನ ಹೆಸರು ಕೇಳಿದ್ರೆ ಮಹಿಳೆಯರು ನಡುಕ್ತಾ ಇದ್ದಿದ್ದು ಯಾಕೆ? ಈತ ಕಾಕಿ ಬಲೆಗೆ ಬಿದ್ದಿದ್ದಾದ್ರೂ ಹೇಗೆ? ಮೈರೋಮ ನೆಟ್ಟಗಾಗಿಸೋ ಈ ಭಯಾನಕ ವರದಿಯನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ಯಾರು ಈ ಕಾಮಿ ಉಮೇಶ್ ರೆಡ್ಡಿ? ಪರಮ ಪಾಪಿ ಉಮೇಶ್ ರೆಡ್ಡಿ ಹುಟ್ಟಿದ್ದು ಚಿತ್ರದುರ್ಗ ಜಿಲ್ಲೆಯ ಬಸಪ್ಪ ಮಲ್ಲಿಗೆ ಅನ್ನೋ ಗ್ರಾಮದಲ್ಲಿ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಈ ದುಷ್ಟ ಹೇಗೋ CRPF ನಲ್ಲಿ ಕೆಲಸ ತಗೊಂಡು ಬಿಟ್ಟ. ಜಮ್ಮು ಕಾಶ್ಮೀರದಲ್ಲಿ ನಿಯೋಜನೆ ಕೂಡ ಆದ. ಕಮಾಂಡರ್ ಒಬ್ಬರ ಮನೆಯ ಸೆಕ್ಯೂರಿಟಿಗೆ ಈತನನ್ನ ನಿಯೋಜಿಸಲಾಗಿತ್ತು. ಆದರೆ ಈ ಉಮೇಶ್ ರೆಡ್ಡಿ ಕಮಾಂಡರ್ ಮಗಳ ಮೇಲೆಯೇ ಅತ್ಯಾಚಾರ ನಡೆಸೋಕೆ ಟ್ರೈ ಮಾಡ್ದ. ಆದರೆ ಆಗಲಿಲ್ಲ. ನಂತರ ಸೇನೆ ಬಿಟ್ಟು ಚಿತ್ರದುರ್ಗಕ್ಕೆ ಓಡಿ ಬಂದ. 1996ರಲ್ಲಿ ಪೊಲೀಸ್ ಇಲಾಖೆಯ ಜಿಲ್ಲಾ ಸಶಸ್ತ್ರ ಪಡೆಯನ್ನ ಸೇರಿಕೊಂಡ. ಈತ CRPF ನಲ್ಲಿದ್ದಾಗ ಮಾಡಿದ್ದ ದುರ್ಬುದ್ಧಿಯ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಾಗಲಿಲ್ಲ. ಅದರ ನಡುವೆ ರೆಡ್ಡಿ ಮತ್ತೆ ರಸ್ತೆ ಗಲಾಟೆ ಮಾಡಿ ಕೂಡ ತಗಲಾಕೊಂಡ. ಆದರೆ ಆಗ ಪೊಲೀಸರು ರೆಡ್ಡಿ ಮೇಲೆ ಜಸ್ಟ್ ಪೆಟ್ಟಿ ಕೇಸ್ ಹಾಕಿ ಸುಮ್ಮನಾದ್ರು. ಮಧ್ಯಪ್ರದೇಶದಲ್ಲಿ ಪೊಲೀಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ಉಮೇಶ್ ರೆಡ್ಡಿ ಕರ್ನಾಟಕಕ್ಕೆ ವಾಪಸ್ ಬಂದ. 1996ರಲ್ಲಿ ರೆಡ್ಡಿಯ ಹಾವಳಿ ಶುರು. ಮೋಸದಿಂದ ಪೊಲೀಸ್ ಪಡೆ ಸೇರಿಕೊಂಡ ದುಷ್ಟ ಉಮೇಶ್ ರೆಡ್ಡಿ ಅಲ್ಲಿಂದ ತನ್ನ ಹಾವಳಿಯನ್ನ ಶುರು ಹಚ್ಕೊಂಡ. 1996ರಲ್ಲಿ ಚಿತ್ರದುರ್ಗದ KB ಕಾಲೋನಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಹೈಸ್ಕೂಲ್ ಹುಡುಗಿ ಮೇಲೆ ಎರಗಿದ. ಅತ್ಯಾಚಾರಕ್ಕೆ ಟ್ರೈ ಮಾಡ್ದ. ಆದರೆ ಆ ಹುಡುಗಿ ಕಲ್ಲು ತಗೊಂಡು ರೆಡ್ಡಿ ಬುರುಡೆಗೆ ಚಚ್ಚಿ ಅಲ್ಲಿಂದ ಎಸ್ಕೇಪ್ ಆದ್ಲು. ಇದಾದ ಕೆಲವೇ ದಿನಗಳಲ್ಲಿ 1996ರ ಡಿಸೆಂಬರ್ 6ರಂದು ರೆಡ್ಡಿ ಮತ್ತೆ ಅದೇ ಜಾಗದಲ್ಲಿ 16 ವರ್ಷದ ರೂಪಾ ಅನ್ನೋ ಹುಡುಗಿ ಮೇಲೆ ಎರಗಿದ. ಅತ್ಯಾಚಾರ ಎಸಗಿ ಆಕೆಯನ್ನ ಹತ್ಯೆ ಮಾಡಿಬಿಟ್ಟ. ರೆಡ್ಡಿ ಎಷ್ಟು ಉಡಾಫೆ ಮನುಷ್ಯ ಅಂದ್ರೆ ಇಷ್ಟೆಲ್ಲ ಮಾಡಿದ್ರು ಪೊಲೀಸ್ ಡ್ಯೂಟಿಗೂ ಹೋಗ್ತಿದ್ದ. 1997ರ ಗಣರಾಜ್ಯೋತ್ಸವದ ದಿನ ಪರೇಡ್ನಲ್ಲೂ ಭಾಗಿಯಾದ. ಆಗ ರೆಡ್ಡಿಯಿಂದ ತಪ್ಪಿಸಿಕೊಂಡಿದ್ದ ಹೈಸ್ಕೂಲ್ ಹುಡುಗಿ ಆತನನ್ನ ಗುರುತು ಹಿಡಿದ್ಲು. ತಕ್ಷಣ ಉಮೇಶ್ ರೆಡ್ಡಿಯನ್ನ ಪೊಲೀಸ್ ಇಲಾಖೆಯಿಂದ ತೆಗೆದುಹಾಕಿ ಅರೆಸ್ಟ್ ಮಾಡಲಾಯಿತು. 1997ರಲ್ಲಿ ಉಮೇಶ್ ರೆಡ್ಡಿ ಎಸ್ಕೇಪ್. ಉಮೇಶ್ ರೆಡ್ಡಿಯನ್ನ ಬಳ್ಳಾರಿ ಜೈಲಿನಲ್ಲಿ ಇರಿಸುವಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಹೀಗಾಗಿ 1997ರ ಮಾರ್ಚ್ನಲ್ಲಿ ಚಿತ್ರದುರ್ಗ ಪೊಲೀಸರು ರೆಡ್ಡಿಯನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಮುಂದಾದ್ರು. ಆದರೆ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ಹಸ್ತಾಂತರಿಸೋ ಹೊತ್ತಲ್ಲಿ ಉಮೇಶ್ ರೆಡ್ಡಿ ಎಸ್ಕೇಪ್ ಆಗಿಬಿಟ್ಟ. ಮತ್ತೆ ತನ್ನ ಹಳೆ ಚಾಳಿಯನ್ನ ಶುರು ಮಾಡ್ದ. ಬೆಂಗಳೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಒಬ್ಬರ ಹೆಂಡತಿ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡ್ದ. ಇದಾದ್ಮೇಲೆ ಗುಜರಾತ್ನ ಅಹಮದಾಬಾದ್ನಲ್ಲಿ, ವಡೋದರಾದಲ್ಲಿ, ತುಮಕೂರಿನ ಕುಣಿಗಲ್ನಲ್ಲಿ ತನ್ನ ದುಷ್ಟ ಕೆಲಸವನ್ನ ಮುಂದುವರಿಸಿದ. ಪ್ಯಾಟರ್ನ್ ಮಾಡಿಕೊಂಡಿದ್ದ ದುರುಳ. ಜೈಲಿಂದ ತಪ್ಪಿಸಿಕೊಂಡ ಉಮೇಶ್ ರೆಡ್ಡಿ ಅಪರಾಧ ಮಾಡೋಕ್ಕೂ ಕೂಡ ಒಂದು ಪ್ಯಾಟರ್ನ್ ರೆಡಿ ಮಾಡಿಕೊಂಡ. ಈತ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ನಡುವಿನ ಟೈಮನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದ. ಯಾಕಂದ್ರೆ ಆ ಟೈಮಲ್ಲಿ ಮನೆ ಗಂಡಸರು ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಮಹಿಳೆಯರು ಮಾತ್ರ ಇರ್ತಾರೆ. ಹೀಗಾಗಿ ಈ ಟೈಮಲ್ಲಿ ನುಗ್ಗಿದ್ರೆ ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಅನ್ನೋದು ರೆಡ್ಡಿಯ ಉದ್ದೇಶವಾಗಿತ್ತು. ನೀರು ಅಥವಾ ಅಡ್ರೆಸ್ ಕೇಳೋ ನೆಪದಲ್ಲಿ ಉಮೇಶ್ ರೆಡ್ಡಿ ಮನೆಗೆ ಬರ್ತಿದ್ದ. ನಂತರ ಮನೆ ಒಳಗೆ ನುಗ್ಗಿ ಚಾಕು ತೋರಿಸಿ ಮಹಿಳೆಯರನ್ನ ಹೆದರಿಸುತ್ತಿದ್ದ. ಅವರ ಬಟ್ಟೆ ಬಿಚ್ಚಿಸುತ್ತಿದ್ದ. ನಂತರ ಮಹಿಳೆಯರನ್ನ ಕಟ್ಟಿ ಹಾಕಿ ಅತ್ಯಾಚಾರ ಎಸಗ್ತಿದ್ದ. ಮಹಿಳೆಯರನ್ನ ಕೊಂದು ಚಿನ್ನಾಭರಣಗಳನ್ನ ಕದಿಯುತ್ತಿದ್ದ. ಅಷ್ಟೇ ಅಲ್ಲ, ಮಹಿಳೆಯರ ಒಳ ಉಡುಪುಗಳನ್ನ ಕೂಡ ಕದ್ದುಕೊಂಡು ಓಡ್ತಿದ್ದ. ಪೊಲೀಸರು ರೆಡ್ಡಿಯನ್ನ ಅರೆಸ್ಟ್ ಮಾಡಿದಾಗ ಎಷ್ಟೋ ಸಲ ಆತ ಮಹಿಳೆಯರ ಒಳ ಉಡುಪು ಧರಿಸಿದ್ದನ್ನ ಕೂಡ ನೋಡಿದ್ರು. 1997ರಲ್ಲಿ ಅರೆಸ್ಟ್, 24 ಗಂಟೆಯಲ್ಲಿ ಎಸ್ಕೇಪ್. ಉಮೇಶ್ ರೆಡ್ಡಿ ಮನೆ ಹಿತ್ತಲಲ್ಲಿ ಅಥವಾ ಟೆರೆಸ್ ಮೇಲೆ ಒಣಗಿಸಿದ್ದ ಮಹಿಳೆಯರ ಒಳ ಉಡುಪುಗಳನ್ನು ಕೂಡ ಬಿಡ್ತಾ ಇರಲಿಲ್ಲ. 1997ರ ಜುಲೈ 7ರಂದು ಮಹಿಳೆಯರ ಒಳ ಉಡುಪುಗಳನ್ನು ಕದಿಯುತ್ತಿದ್ದ ಉಮೇಶ್ ರೆಡ್ಡಿಯನ್ನ ಪೀಣ್ಯ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆತನ ರೂಮ್ ಮೇಲೆ ಪೊಲೀಸರು ರೇಡ್ ಮಾಡಿದಾಗ ಒಂದು ಗೋಣಿ ಚೀಲ ತುಂಬಾ ಮಹಿಳೆಯರ ಒಳ ಉಡುಪುಗಳು ಪತ್ತೆಯಾಗಿದ್ವು. ಪೀಣ್ಯ ಪೊಲೀಸರ ಬಳಿ ಉಮೇಶ್ ರೆಡ್ಡಿ ತನ್ನ ಹೆಸರು ರಮೇಶ್ ಅಂತ ಹೇಳ್ಕೊಂಡಿದ್ದ. ಪೊಲೀಸರು ರೆಡ್ಡಿಯನ್ನ ಮೈಕೋ ಲೇಔಟ್ ಪೊಲೀಸರಿಗೆ ಹಸ್ತಾಂತರ ಮಾಡಬೇಕಿತ್ತು. ಆದರೆ ಅರೆಸ್ಟ್ ಆದ 24 ಗಂಟೆಯೊಳಗೆ ಉಮೇಶ್ ರೆಡ್ಡಿ ಎಸ್ಕೇಪ್ ಆಗಿಬಿಟ್ಟ. ವಿಕೃತಕಾಮಿ ಆರ್ಭಟ ಮತ್ತಷ್ಟು ಜೋರು. 1998ರ ಫೆಬ್ರವರಿಯಲ್ಲಿ ರೆಡ್ಡಿ ಮತ್ತೆ 37 ವರ್ಷದ ವಿಧವೆ ಜಯಶ್ರೀ ಅನ್ನೋರನ್ನ ಟಾರ್ಗೆಟ್ ಮಾಡ್ದ.
ಈ ಸಲವಂತೂ ರೆಡ್ಡಿ ಮೃತದೇಹದ ಮೇಲೂ ಅತ್ಯಾಚಾರ ಮಾಡಿರೋದು ಪೊಲೀಸರಿಗೆ ಗೊತ್ತಾಯಿತು. ಜಯಶ್ರೀ ಅವರ 8 ವರ್ಷದ ಮಗ ಶಾಲೆಯಿಂದ ಮನೆಗೆ ಬಂದಾಗ ರೆಡ್ಡಿ ಇನ್ನೂ ಮನೆಯಲ್ಲೇ ಇದ್ದ. ಹುಡುಗನ ಬಳಿ ಬಂದ ರೆಡ್ಡಿ, ನಿನ್ನ ತಾಯಿಗೆ ದೆವ್ವ ಮೆಟ್ಕೊಂಡಿದೆ, ಅದಕ್ಕೆ ಕಟ್ಟಿ ಹಾಕಿದ್ದೀನಿ, ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅದೇ ರೀತಿ ಪೀಣ್ಯದಲ್ಲಿ ಮತ್ತೋರ್ವ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದಾಗ ಆಕೆ ಕೂಗಿಕೊಂಡ್ರು. ಹೆದರಿದ ರೆಡ್ಡಿ ಮನೆಯ ಫಸ್ಟ್ ಫ್ಲೋರ್ ನಿಂದ ಹಾರಿ ಓಡಲು ಯತ್ನಿಸಿದ. ಆದರೆ ಆತನ ಮೊಣಕಾಲು ಉಳುಕಿದ್ರಿಂದ ಓಡಲು ಆಗಲಿಲ್ಲ. ಜನ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಕಾಕಿ ಜೊತೆ ರೆಡ್ಡಿ ಕಣ್ಣಾ ಮುಚ್ಚಾಲೆ ಆಟ. 1999ರಲ್ಲಿ ಮತ್ತೆ ರೆಡ್ಡಿ ತಪ್ಪಿಸಿಕೊಂಡ. ಆದ್ರೆ ಮುಂದಿನ ಅಪರಾಧ ಮಾಡೋ ಮುನ್ನವೇ ಆತನನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಅರೆಸ್ಟ್ ಮಾಡಿದ್ರು. 2002ರ ಮಾರ್ಚ್ ನಲ್ಲಿ ರೆಡ್ಡಿಯನ್ನ KSRTC ಬಸ್ನಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಿತ್ತು. ಆಗ ಮಾರ್ಗ ಮಧ್ಯದಲ್ಲಿ ಬಸ್ ನಿಲ್ಲಿಸಿದಾಗ ನಾನು ಮೂತ್ರ ವಿಸರ್ಜಿಸಿ ಬರ್ತೀನಿ ಅಂತ ಹೇಳಿ ಬಸ್ ಇಳಿದ. ಹಾಗೆ ಹೋದವನು ಗದ್ದೆ ನಡುವೆ ಹಾರಿ ಓಡೇ ಹೋಗ್ಬಿಟ್ಟ. ಮುಂದಿನ 2 ತಿಂಗಳ ಕಾಲ ದಾವಣಗೆರೆ, ಹುಬ್ಬಳ್ಳಿ, ಪುಣೆಯಲ್ಲಿ ಕಾಲ ಕಳೆದ. ಪುಣೆಯ ಹೋಟೆಲ್ನಲ್ಲಿ ವೇಟರ್ ಆಗಿಯೂ ಕೆಲಸ ಮಾಡ್ದ. ನಂತರ ಅದೇ ಹೋಟೆಲ್ನಲ್ಲಿ ದುಡ್ಡು ಕದ್ದು ಧಾರವಾಡಕ್ಕೆ ಓಡಿ ಬಂದ. ಆಟೋ ಡ್ರೈವರ್ನಿಂದ ಸಿಕ್ಕಿಬಿದ್ದ ರೆಡ್ಡಿ. ಬೆಂಗಳೂರಿನ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಗಂಡ ಕೆಲಸಕ್ಕೆ ಹೋದ್ರೆ ವಾಪಸ್ ಬರುವವರೆಗೂ ಮಹಿಳೆಯರು ಜೀವ ಕೈಲಿ ಹಿಡಿದು ಕೂರೋ ಹಾಗೆ ಆಗಿತ್ತು. ಉಮೇಶ್ ರೆಡ್ಡಿ ಅಂದ್ರೆ ಎದೆಯಲ್ಲಿ ನಡುಕ ಆಗುವಷ್ಟರ ಮಟ್ಟಿಗಿತ್ತು ಈ ದುರುಳನ ಹಾವಳಿ. ಹೀಗಿದ್ದಾಗ 2002ರ ಮೇ 17ರಂದು ತುಮಕೂರಿನಿಂದ ಉಮೇಶ್ ರೆಡ್ಡಿ ಬೆಂಗಳೂರಿಗೆ ಬಂದಿಳಿದ. ಯಶವಂತಪುರ ರೈಲ್ವೆ ಸ್ಟೇಷನ್ ನಲ್ಲಿ ಲಗೇಜ್ ಇಟ್ಟು ಹೇರ್ ಕಟ್ ಮತ್ತು ಶೇವಿಂಗ್ ಮಾಡಿಸಿಕೊಂಡ. ರೆಡ್ಡಿ ಸಲೂನ್ಗೆ ಹೋಗುವಾಗ ಆಟೋ ಚಾಲಕ ಸತ್ಯವೇಲು ಗುರುತು ಹಿಡಿದ್ರು. ಯಾಕಂದ್ರೆ ಸತ್ಯವೇಲು ಈ ರೆಡ್ಡಿಯ ಫೋಟೋವನ್ನ ನ್ಯೂಸ್ ಪೇಪರ್ ನಲ್ಲಿ ಮೊದಲೇ ನೋಡಿದ್ರು. ಕೂಡಲೇ ಆಟೋ ಚಾಲಕ ಸತ್ಯವೇಲು ಪೊಲೀಸರಿಗೆ ಮಾಹಿತಿ ಕೊಟ್ರು. ಜೊತೆಗೆ ತಾನು ಅಲ್ಲೇ ಇದ್ದುಕೊಂಡು ರೆಡ್ಡಿ ಮೇಲೆ ನಿಗಾ ಇಟ್ರು. ನಂತರ ಪೊಲೀಸರು ಬಂದಾಗ ಟಿಪ್ ಕೊಟ್ಟು ಉಮೇಶ್ ರೆಡ್ಡಿಯನ್ನ ಅರೆಸ್ಟ್ ಮಾಡುವಲ್ಲಿ ಸಹಕರಿಸಿದ್ರು. ರೈಲ್ವೆ ಸ್ಟೇಷನ್ ನಿಂದ ಆತನ ಲಗೇಜ್ ಅನ್ನ ವಶಕ್ಕೆ ಪಡೆಯಲಾಯಿತು. ಅದರಲ್ಲಿ ಮಹಿಳೆಯರ 16 ಜೊತೆ ಒಳ ಉಡುಪು, ಚೂಡಿದಾರ, ಸೀರೆ, ನೈಟಿ ಪತ್ತೆಯಾದವು. ಟಿಪ್ ಕೊಟ್ಟ ಸತ್ಯವೇಲುಗೆ 20,000 ರೂಪಾಯಿ ಬಹುಮಾನ ಕೊಡಲಾಯಿತು. ಉಮೇಶ್ ರೆಡ್ಡಿಗೆ ಮರಣದಂಡನೆ ಶಿಕ್ಷೆ. ಉಮೇಶ್ ರೆಡ್ಡಿ ತಾನು 18 ಮಹಿಳೆಯರನ್ನ ಅತ್ಯಾಚಾರ ಎಸಗಿ ಕೊಂದಿರೋದಾಗಿ ಒಪ್ಪಿಕೊಂಡ. 9 ಕೇಸ್ಗಳಲ್ಲಿ ತಪ್ಪಿತಸ್ಥ ಅಂತ ಕೂಡ ಪ್ರೂವ್ ಆಯಿತು. 2006ರಲ್ಲಿ ಬೆಂಗಳೂರು ಸಿಟಿ ಕೋರ್ಟ್ ಮರಣದಂಡನೆ ಶಿಕ್ಷೆ ವಿಧಿಸಿತು. ಉಮೇಶ್ ರೆಡ್ಡಿ ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದ. ಆದರೆ ಹೈಕೋರ್ಟ್ ಉಮೇಶ್ ರೆಡ್ಡಿಗೆ ವಿಧಿಸಲಾದ ಮರಣದಂಡನೆ ಶಿಕ್ಷೆಯನ್ನ ಎತ್ತಿ ಹಿಡಿತು. ರೆಡ್ಡಿ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಅಲ್ಲೂ ಹೈಕೋರ್ಟ್ ತೀರ್ಪನ್ನೇ ಎತ್ತಿ ಹಿಡಿಯಲಾಯಿತು. ಇದಾದ್ಮೇಲೆ ರೆಡ್ಡಿ ರಾಷ್ಟ್ರಪತಿ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕ್ಷಮಾದಾನ ಅರ್ಜಿ ಸಲ್ಲಿಸಿದ. ಆದರೆ ಕರ್ನಾಟಕ ಸರ್ಕಾರ ಮತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕೂಡ ರೆಡ್ಡಿ ಅರ್ಜಿಯನ್ನ ತಿರಸ್ಕರಿಸಿದ್ರು. ಇದಾದ್ಮೇಲೆ ರೆಡ್ಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿದ. 2022ರ ನವೆಂಬರ್ 4ರಂದು ಸುಪ್ರೀಂ ಕೋರ್ಟ್ ರೆಡ್ಡಿಯ ಮರಣದಂಡನೆಯನ್ನ 30 ವರ್ಷ ಜೈಲುವಾಸಕ್ಕೆ ಬದಲಿಸಿ ತೀರ್ಪು ಕೊಟ್ಟಿದೆ. ಫ್ರೆಂಡ್ಸ್, ಇಂಥ ಪರಮ ಪಾಪಿಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗುತ್ತೆ, ಮೊಬೈಲ್ ಸಿಗುತ್ತೆ ಅಂದ್ರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಬರಗೆಟ್ಟು ಹೋಗಿದ್ದಾರೆ, ನೈತಿಕತೆಯನ್ನ ಯಾವ ಹಂತಕ್ಕೆ ಕಳ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಎಲ್ಲ ಬಿಡಿ, ಈ ದುಷ್ಟ ಮೊಬೈಲ್ನಲ್ಲಿ ಮಾತಾಡೋದಾದ್ರೂ ಯಾರ ಹತ್ರ? ಇಂಥ ಪಾಪಿ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿರೋ ಆ ಬಿಕನಾಸಿಗಳಾದ್ರೂ ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.